ಈ ವಾರ ನೀವು ಹೊರಗೆ ಬರೋದಕ್ಕೆ ಏನು ಕಾರಣ ಆಯ್ತು? ಏನು ಅನಲೈಸ್ ಮಾಡಿದಾಗ ನಿಮ್ಗೆ ಏನು ಅನಿಸ್ತು? ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನೀವು ಟಾಪ್ ಫೈವ್ ಇರ್ತಿದ್ರಿ ಅಂತ. ನನ್ಗೆ ಒಳಗಡೆನೂ ನನಗೂ ಒಂದು ಅಂದಾಜು ಇರ್ತಾ ಇತ್ತಲ್ವಾ, ಯಾರ್ಯಾವ ಕಂಟೆಸ್ಟೆಂಟ್ಸ್ ಬರ್ತಾರೆ, ಅವರು ಕ್ಯಾರೆಕ್ಟರೈಸೇಷನ್ ಹೇಗಿರುತ್ತೆ ಏನು ಗೊತ್ತಾಗ್ತಾ ಇರಲಿಲ್ಲ. ಗಾಂಚಲಿ ಬಿಡು ಕನ್ನಡ ಮಾತಾಡು, ಏನು ಎಷ್ಟು ಗಾಂಚಲಿ ನಿನ್ಗೆ ಎಷ್ಟು ಸೊಕ್ಕು ಅಂತ ನಾವು ಮಾತಾಡ್ತೀವಿ. ಅದು ಅವ್ನು ಈಗಲೂ ಹೇಳ್ತಾ ನನ್ನ ಮಗ ಯಾರೂ ಬಟ್ ಬೇಜಾರು ಮಾಡ್ಕೊಂಡಿಲ್ಲ, ನೀನ್ ಚೆನ್ನಾಗಿ ಆಡ್ ಬಂದೆ ಅಂತಾನೆ ಇದ್ ಮಾಡ್ತಾರೆ. ಏನು ತಲೆ ಕೆಡಿಸ್ಕೋಬೇಡ. ಜಾನ್ವಿ ಅವರು ಪ್ರತಿಯೊಂದು ಪ್ರೋಮೋದಲ್ಲೂ ಕಾಣಿಸ್ಕೊಳ್ತಾ ಇದ್ರು. ಏನಾದ್ರು ಒಂದಾದಾಗ ಯಾವತ್ತು ಜಾನ್ವಿ ಇಲ್ಲ ಅಂತ ಹೇಳಿ ಮನೇಲಿ ಅನ್ಸಿಲ್ಲ. ಬಟ್ ಬೇರೆಯವ್ರು ನಿಮ್ಗಿಂತ ಕೂಡ ಕಂಟೆಸ್ಟೆಂಟ್ಸ್ ಧನುಷ್ ಆಗಿರ್ಬಹುದು, ಸ್ಪಂದನ ಆಗಿರ್ಬಹುದು, ಇವನ್ ರಾಶಿಕಾ ಕೂಡ ಆಗಿರ್ಬಹುದು. ಸೊ ಅಲ್ಲಲ್ಲಿ ಅವ್ರು ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲಿ ನೀವು ಕೂಡ ತಗೊಳ್ತಾ ಇದ್ರಿ. ಸೊ ಈ ವಾರ ನೀವು ಹೊರಗೆ ಬರೋದಕ್ಕೆ ಏನು ಕಾರಣ ಆಯ್ತು? ಏನ್ ಅನಲೈಸ್ ಮಾಡಿದಾಗ ನಿಮ್ಗೆ ಏನ್ ಅನ್ಸ್ತು ಅಂತ? ನಾನು ಇನ್ನ ಅನಲೈಸ್ ಮಾಡ್ತಾನೆ ಇದ್ದೀನಿ, ನನಗೆ ಉತ್ತರನೇ ಸಿಗ್ತಾ ಇಲ್ಲ. ನೀವೇ ಹೇಳ್ದಾಗೆ ಇದನ್ನ ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ದಾರೆ. ಪ್ರತಿ ಸಲ ನಿಂದೆ ಪ್ರೋಮೋ, ನಿಂದು ಅಶ್ವಿನಿ ಅವ್ರದ್ದು ಗಿಲ್ಲಿ, ರಕ್ಷಿತಾ, ನೀವು 4 ಜನ ಬಿಟ್ರೆ ಅಲ್ಲಿ ಇನ್ಯಾರು ಕಾಣಿಸ್ಕೋತಾನೆ ಹೇಳಿಲ್ಲ. ನಿಮ್ ಗೆಜ್ಜೆದಂತೂ ಶುರುವಾದಾಗ್ಲಂತೂ ಆ ಪ್ರೋಮೋ ನೆಕ್ಸ್ಟ್ ಲೆವೆಲ್, ಏನು ಅಂತ ನೋಡಕ್ ಶುರು ಮಾಡಿದ್ರು. ಅವಾರ್ದು ಒಳ್ಳೆ TRP ಕೂಡ ಬಂತು ಅಂತ ಪ್ರತಿಯೊಬ್ರು ಹೇಳೋರು. ನೀನ್ ಮಾತಾಡೋದೇ ಪ್ರೋಮೋಗೆ ಬರ್ತಾ ಇತ್ತು, ನೀನ್ ಅಷ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ದೆ, ಅಷ್ಟ್ ಚೆನ್ನಾಗಿ ಕಾರಣ ಕೊಡ್ತಾ ಇದ್ದೆ, ಒಂಥರ ಮುಖಕ್ಕೆ ಹೊಡೆದಂಗ್ ಹೇಳ್ತಾ ಇದ್ದೆ, ಬುಲೆಟ್ ತರ ಬರ್ತಾ ಇತ್ತು ಅಂತ. ಸೊ ಅದ್ ನೋಡಿ ನಂಗೆ ಖುಷಿ ಆಗುತ್ತೆ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಆರ್ಡರ್ ಮಾಡಿದ್ರು, ನನ್ನ ಫ್ರೆಂಡ್ ನವ್ಯ ಮತ್ತೆ ವೆಂಕಟೇಶ್, ನೀನ್ ಹೋಗಿ ನೆಕ್ಸ್ಟ್ ನಿಂದೆ ಪ್ರೋಮೋ ಬರ್ಬೇಕು, ಪ್ರೋಮೋ ಆಗೋ ತರ ನೀವು ಅಂತೆಲ್ಲ ಹೇಳಿದ್ರು. ಸೊ ನಾನ್ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗೋಗಿದೆ. ಯಾಕಂದ್ರೆ ಪೂರ್ತಿ ಅಂತೂ ಪ್ರಿಪೇರ್ ಆಗಕ್ ಹೋಗಲ್ಲ, ಯಾಕಂದ್ರೆ ಅಲ್ಲಿ ಯಾರ್ಯಾವ ಕಂಟೆಸ್ಟೆಂಟ್ಸ್ ಬರ್ತಾರೆ, ಅವರು ಕ್ಯಾರೆಕ್ಟರೈಸೇಷನ್ ಹೇಗಿರುತ್ತೆ ಏನು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಚೆನ್ನಾಗಿ ಆಟ ಆಡ್ಬೇಕು, ಚೆನ್ನಾಗಿ ಮಾತಾಡ್ಬೇಕು ಅಂತ ಮಾತ್ರ ಒಂದಷ್ಟು ಪ್ರಿಪೇರ್ ಆಗಂತೂ ಹೋಗಿದೆ. ಮೆಂಟಲಿ ಮಾತಾಡ್ಬೇಕು, ನಾನು ಚೆನ್ನಾಗಿ ಮಾತಾಡ್ಬೇಕು. ಯಾಕಂದ್ರೆ ತುಂಬಾ ಪರ್ಸನಲಿ ಜಾನ್ವಿ ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. ಜಾನ್ವಿ ಅಂದ್ರೆ ಫುಲ್ ಸಾಫ್ಟ್, ಅವಳು ಏನು ಮಾತಾಡಲ್ಲ, ಹಂಬಲ್ ಹಂಗೆ ಇದ್ದಿದ್ದು. ಬಟ್ ನಾನ್ ಮನೇಲಿ ಹೆಂಗಿದ್ದೀನಿ ಅನ್ನೋ ನನ್ನ ಫ್ರೆಂಡ್ಸಿಗೆ ಮಾತ್ರ ಗೊತ್ತಿತ್ತು, ಇಲ್ಲಿ ನಮ್ಮ ಹತ್ರ ಮಾಡ್ತಿರಲ್ಲ ಹೋಗಿ ಒಳಗಡೆ ಅಂತ. ಸೊ ಇಷ್ಟೆಲ್ಲ ಮಾಡಿದ್ರು ತುಂಬಾ ವಿಚಾರ ಸೌಂಡ್ ಆಗಿದೆ, ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಚೆನ್ನಾಗಿ ಆಟಾಡಿದಿರಾ ಟಾಸ್ಕ್ ಅಂತ ಬಂದಾಗ್ಲು ಅಂತ ಎಲ್ರು ಹೇಳ್ದಾಗ್ಲು ಇನ್ನು ನಾನು ಅನಲೈಸ್ ಮಾಡ್ತಾ ಇದ್ದೀನಿ. ಬೇರೆ ವಿಚಾರ ಒಳಗಡೆ ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿದೀನಿ. ಬಟ್ ಇದನ್ನ ನನಗೆ ಅನಲೈಸ್ ಮಾಡ್ತಾ ಇದ್ದೀನಿ. ಬಟ್ ನನ್ಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಯಾರ ಕಡೆಯಿಂದನೂ ಕೂಡ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಕೆಲವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಏನಕ್ಕೆ ನಾನು ಇಷ್ಟು ಬೇಗ ಬಂದಿದ್ದೀನಿ ಅಂತ ಕೇಳಿದ್ರು, ಆ ಕಡೆಯಿಂದನೂ ರೆಸ್ಪಾಂಡ್ ಬಂದಿಲ್ಲ. ಸೊ ಹಂಗಾಗಿ ಹಂಗಾಗಿರ್ಬೋದಾ ಅಂತ ಫ್ರೆಂಡ್ಸ್ ಜೊತೆ ಇನ್ನೂ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಿಂದನೂ ನಂಗೆ ಇನ್ನೂ ಹೊರಗೆ ಬರಕ್ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಒಂದು 3-4 ಡೇಸ್ ಆದ್ರೂ ನಾನು ಸುಮ್ನೆ ಡಲ್ ಆಗಿರ್ತೀನಿ. ಅದು ಇದ್ದೇ ಇರುತ್ತಲ್ಲ, ಹ್ಯಾಂಗ್ ಓವರ್ ಇದ್ದೇ ಇರುತ್ತೆ. 2 ತಿಂಗಳು ಬಂದು ಏನಕ್ಕೆ ಹಿಂಗಾಯ್ತು, ಇಷ್ಟು ಚೆನ್ನಾಗಿ ಆಟ ಆಡ್ತೀವಿ. ಪ್ರತಿಯೊಬ್ರು ಇವಾಗ್ಲೂ ಅದೇ ಮೆಸೇಜ್ ಹಾಕ್ತಿರ್ತಾರೆ. ನಮ್ಗೆ ಶಾಕ್ ಅಂತ ಅನ್ಸುತ್ತೆ ನೀವು ಹೊರಗಡೆ ಬಂದಿರೋದು, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನೀವು ಟಾಪ್ 5 ಇರ್ತಿದ್ರಿ ಅಂತ. ನನ್ಗೆ ಒಳಗಡೆನೂ ನನಗೂ ಒಂದು ಅಂದಾಜು ಇರ್ತಾ ಇತ್ತಲ್ವಾ. ಬೇರೆಯವ್ರನ್ನ ನಾನ್ ಕಂಪೇರ್ ಮಾಡ್ಕೊಂಡು ನೋಡಿದಾಗ ಇಲ್ಲಿ ಪಾಪ ಕೆಲವ್ರಿಗೆ ಗಾಂಚಲಿ ಪದದ ಅರ್ಥನೇ ಗೊತ್ತಿಲ್ಲ. ಅದೆಲ್ಲ ಮಿನಿಮಮ್ ಅದನ್ನ ದೊಡ್ಡ ಮಾಡಕ್ ಹೋಗ್ತಾರೆ. ಎಷ್ಟು ಇನ್ನೋಸೆಂಟ್ ಇದ್ದಾರೆ ಅಂದ್ರೆ ಅಷ್ಟ್ ನಾಲೆಡ್ಜ್ ಇಲ್ಲ ಕೆಲವ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ, ಏನ್ ಆಟ ಆಡ್ಬೇಕು ಅಂತ ಗೊತ್ತಾಗಲ್ಲ. ಮಾತಾಡ್ಬಿಟ್ರೆ ಏನ್ ತಪ್ಪಾಗ್ತೀವೋ ಪದ ಅಂತ ನೀವಂದ್ರಿ, ಅದಕ್ಕೆ ರಿಗ್ರೆಟ್ ಮಾಡ್ತೀರಾ ಇವತ್ತಿಗೆ? ಏನ್ ಗಾಂಚಲಿ ಅಂತೆಲ್ಲ ಕೇಳೋದಿದೆ ತುಂಬಾ ಸಿಟ್ಟು ಬಂದಾಗ ಅಥವಾ ಜಗಳಾಡುವಾಗ. ಅದ್ ಹೇಳ್ದೆ ಅಂತ ಎಲ್ಲಾದ್ರೂ ರಿಗ್ರೆಟ್? ಇಲ್ಲಪ್ಪ, ನನ್ಗೆ ರಿಗ್ರೆಟ್ ಇಲ್ಲ ಪಾಪ. ಅದು ಅವ್ರಿಗೆ ಅರ್ಥ ಆಗ್ಲಿಲ್ವಲ್ಲ ಪಾಪ ಅವ್ರಿಗೆಲ್ಲ. ಅಂದ್ರೆ ಆ ಒಂದ್ ಮಿನಿಮಮ್ ನಾಲೆಜ್ ಇಲ್ವಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ಆ ಪದ ಯೂಸ್ ಮಾಡ್ಬಾರ್ದು, ಹಂಗೆ ಹಿಂಗೆ ಅಂದ್ರು. ಗಾಂಚಲಿ ಎಲ್ರು ಗಾಂಚಲಿ ಬಿಡು ಕನ್ನಡ ಮಾತಾಡು, ಏನ್ ಎಷ್ಟು ಗಾಂಚಲಿ ನಿನ್ಗೆ ಎಷ್ಟು ಸೊಕ್ಕು ಅಂತ ನಾವು ಮಾತಾಡ್ತೀವಿ. ಅದು ಜನರಲ್ ಆಗಿ ಯೂಸ್ ಮಾಡುವಂತ ಪದ, ಅದು ಮಾತಾಡ್ಬಾರ್ದು ಇದು ಮಾತಾಡ್ಬಾರ್ದು ಅಂದಾಗ ಏನಿದು ಇವರೆಲ್ಲ ಪಾಪ ಇವ್ರಿಗೆಲ್ಲ ಏನು ಅಷ್ಟೇನಾ ಗೊತ್ತಿರೋದು ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಅದಕ್ಕೇನೆ ಸೊ ಸ್ವಲ್ಪ ಬೇಜಾರಿದೆ, ತುಂಬಾನೇ ಬೇಜಾರಿದೆ. ಮನೆಯವ್ರಿಗೂ ಬೇಜಾರಿದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ, ಎಷ್ಟು ಬೇಗ ಬಂದೆ. ಈಗ್ಲೂ ಅದೇ ಮೆಸೇಜಸ್ ಎಲ್ಲ. ಬಟ್ ಗೊತ್ತಿಲ್ಲ, ಏನೋ ಕಾರಣ ಇರ್ಬೋದೇನೋ. ಆ ಕಾರಣ ನನಗಂತೂ ಗೊತ್ತಾಗಿಲ್ಲ. ಗೊತ್ತಾದ್ಮೇಲೆ ಹೇಳ್ತೀನಿ ನಾನು. ಜಾನ್ವಿ ಅವ್ರು ತುಂಬಾ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ರು ಅನ್ನೋದಕ್ಕೆ ವೀಕೆಂಡ್ ಬಂದ್ಮೇಲೆ ನೀವು ಅಳ್ತಾ ಇದ್ರಿ. ಹೊರಗಡೆ ಏನಾಯ್ತೋ ಏನೋ, ನನ್ನ ತಂದೆ ತಾಯಿ ನಮ್ಮ ಅಣ್ಣ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಇವತ್ತು ಮನೆಯವ್ರು ಏನ್ ಹೇಳ್ತಾ ಇದಾರೆ? ನಿಜ, ನನ್ಗೆ ಯಾವ್ದೇ ವಿಚಾರ ಆಗ್ಲಿ ನನ್ ಬಗ್ಗೆ, ಅದು ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ, ನನ್ಗೆ ನಮ್ಮ ಮನೆಯವ್ರ ರೆಸ್ಪಾನ್ಸು ಮತ್ತೆ ನನ್ನನ್ನ ತುಂಬಾ ನಂಬೋ ಅಂತ ಜೆನ್ವಿನ್ ಫ್ರೆಂಡ್ಸ್ ಇದ್ದಾರೆ. ಸೊ ಅವರ ರೆಸ್ಪಾನ್ಸ್ ಏನು ಅನ್ನೋದೇ ನನಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಸೊಸೈಟಿಯಲ್ಲೂ ಅಷ್ಟೇ ನಮ್ಮನ್ನ ಇಷ್ಟಪಡೋ ಜನ ತುಂಬಾ ಇರ್ತಾರೆ, ಅಂದ್ರೆ ಜೆನ್ವಿನ್ ಆಗಿ ಇಷ್ಟಪಡೋರು. ಅದರ್ವೈಸ್ ಈ ಟ್ರೋಲು ಏನೇನೋ ದೂರದಲ್ಲಿ ನಿಂತ್ಕೊಂಡು ಯಾರೋ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮುಂಚಿಂದನೂ ತಲೆ ಕೆಡಿಸ್ಕೊಡಲ್ಲ. ಸೊ ಈ ಗೆಜ್ಜೆದೆಲ್ಲ ಆದಾಗ ನಮ್ಮನೇಲಿ ತುಂಬಾ ಸೆನ್ಸಿಬಲ್ ಜನಗಳು. ಏನ್ ಅನ್ಕೋತಾರೋ ಯಾಕಂದ್ರೆ ಗೆಜ್ಜೆ ಅಳ್ಳಾಡ್ಸಿದ್ದೇನು ಬೇಜಾರಿಲ್ಲ. ಬಟ್ ಇದ್ರಲ್ಲಿ ಆ ರಕ್ಷಿತಂದ್ ಏನೇನೋ ವಿಚಾರ ಬಂದ್ಬಿಡ್ತು, ಏನೋ ಪದ ಬಳಕೆ ಆಗಿದ್ದು. ನಾನ್ ಮಾಡಿಲ್ಲ, ಬಟ್ ನನ್ ಫ್ರೆಂಡ್ ಅವ್ರು ಮಾಡಿದ್ರು, ಏನು ಮಾಡಕ್ಕಾಗಲ್ಲ. ಕೋಪದಲ್ಲಿ ಹೇಳಿರ್ತಾರೆ, ಆಮೇಲೆ ಅವರು
ತಪ್ಪುಗೆ ಕ್ಷಮೆನೂ ಕೇಳಿದ್ದಾರೆ. ಬಟ್ ಅದು ಅಷ್ಟು ದೊಡ್ಡದಾದಾಗ ನಮ್ಮ ಮನೆಯವ್ರ ರಿಯಾಕ್ಷನ್ ಏನು ಏನ್ ಅನ್ಕೋತಾರೋ ಅಷ್ಟು ಕಷ್ಟಪಟ್ಟು ಹೋಗು ಮಗುನೆಲ್ಲ ನೋಡ್ಕೋತೀವಿ ಅಂತ ಕಳ್ಸಿದ್ರು ಅಂತ ಹೇಳಿ ನಾನು ಅವರಿಗೆ ನಾನು ಸಾರಿ ಕೇಳ್ದೆ. ಅವ್ನು ಈಗ್ಲೂ ಹೇಳ್ತಾನೆ, ನನ್ನ ಮಗ ಯಾರೂನು ಬಟ್ ಬೇಜಾರ್ ಮಾಡ್ಕೊಂಡಿಲ್ಲ, ನೀನ್ ಚೆನ್ನಾಗ್ ಆಡ್ ಬಂದೆ ಅಂತಾನೆ ಇದ್ ಮಾಡ್ತಾರೆ, ಏನು ತಲೆ ಕೆಡ್ಸ್ಕೊಬೇಡ, ತುಂಬಾ ಪ್ರಯತ್ನ ಪಟ್ಟಿದೀಯ, ತುಂಬಾ ಚೆನ್ನಾಗ್ ಆಡಿದೀಯ ಅಂತ ಹೇಳಿ ತುಂಬಾ ಖುಷಿ ಇದೆ ಅವ್ರಿಗೆ. ಏನೇನಾಗಿದೆ ಅದೆಲ್ಲ ಏನು ನಾನು ಹೇಳ್ದಾಗ ಆ ಲಿಮಿಟೇಷನ್ ಅಲ್ಲಿ ನಾವು ಸಣ್ಣ ಪುಟ್ಟ ತಪ್ಪು ಮಾಡಕ್ ಆಗದೆ ಹೊರತು ನಾವೇನೋ ಯಾರ್ದು ಆಸ್ತಿ ಬರ್ಸ್ಕೊಂಡಿಲ್ಲ, ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ಮೋಸ ಮಾಡಿಲ್ಲ. ಕೆಲವು ತಪ್ಪುಗಳಾಗುತ್ತೆ ಆಚೆ ಇದ್ದಾಗ, ಕ್ಯಾಮ್ರಾ ಇಲ್ದಾಗ ಎಲ್ರು ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡ್ತಾರೆ, ಅದು ಓಕೆ. ಬಟ್ ಒಂದು ಶೋ ಅಂತ ಹೋದಾಗ ನಮ್ದೇ ಆದಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದನ್ನ ಮೀರಿ ತಪ್ಪುಗಳಾದಾಗ ತಿದ್ದಕ್ಕೆ ನಮ್ಮ ಮೇಷ್ಟ್ರು ಬರ್ತಾ ಇದ್ರು ವೀಕೆಂಡ್ ಅಲ್ಲಿ. ಸೊ ಅವ್ರು ಹೇಳ್ದಾಗ ನಾವು ತಿದ್ಕೊಂಡಿದೀವಿ, ಸುದೀಪ್ ಸರ್ ಹೇಳ್ದಾಗ. ಸೊ ಮನೆಯವ್ರಿಗಂತೂ ತುಂಬಾ ಖುಷಿ ಇದೆ. ನನ್ ಮಗ ಅಂತೂ ನನ್ಗೆ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ಯಾಕಂದ್ರೆ ನನ್ ಮಗನ್ ಮೆಚ್ಚೋದಕ್ ಸಾಧ್ಯನೇ ಇಲ್ಲ. ಇವತ್ತು ನಾನು ಸ್ಕೂಲಿಗೆ ಡ್ರಾಪ್ ಮಾಡುವಾಗ ಗ್ರಂಥನ ಕೇಳ್ದೆ, ನಾನು ಚೆನ್ನಾಗ್ ಆಟ ಆಡ್ನ, ಸೂಪರ್ ಆಗಿ, ಅವ್ನ್ ಸೂಪರ್ ಅಂತ ಹೇಳೋದೇ ಇಲ್ಲ, ಬರೀ ತಮಾಷೆ, ನಾನ್ ಚೆನ್ನಾಗ್ ಕಾಣಿಸ್ತಿದ್ದೀನಿ ಅಂದ್ರೂ ಚೆನ್ನಾಗ್ ಕಾಣಿಸ್ತಿಲ್ಲ ಅಂತಾನೆ. ಬಿಗ್ ಬಾಸ್ ಹೋಗುವಾಗ್ಲೂ ಒಂದ್ ವಾರಕ್ಕೆ ಹೋಗೋದಕ್ಕೆ ಏನಕ್ಕೆ ಇಷ್ಟೊಂದ್ ಬಟ್ಟೆ, ಬರೀ ಹಿಂಗೆ ಅವ್ನ್ ನೆಗೆಟಿವ್ ಆಗಿ ತಮಾಷೆ, ಅಂದ್ರೆ ನೆಗೆಟಿವ್ ಅಲ್ಲ, ಕಾಲ್ ಎಳಿತಾ ಇದ್ದಿದ್ದೆ. ಸೀರಿಯಸ್ ಆಗಿ ನಂಗೆ ನೀನೇ ಇಷ್ಟ ಆಗ್ತಿದ್ದೀನಮ್ಮ, ಸಖತ್ತಾಗಿ ಆಟ ಆಡ್ತಿದ್ದೆ, ನಾನ್ ಬಿಟ್ರೆ ಯಾರು ಇಷ್ಟ ಅಂದ್ರೆ ನಿಜಮ್ಮ ಯಾರು ಇಷ್ಟ ಇಲ್ಲ ಅಂತ. ಅವ್ನು ನಂಗೆ ಹೇಳೋದು ಸೀರಿಯಸ್ ಆಗಿ ನಾನು ಕೇಳೇ ಇಲ್ಲ. ನನಗೆ ಓ ಬಿಡಪ್ಪ, ಹಾಗಾದ್ರೆ ಏನೋ ನಾನು ಚೆನ್ನಾಗಿ ಆಟ ಆಡ್ ಬಂದಿದ್ದೀನಿ ಅನ್ನೋ ಖುಷಿ ಇದೆ.